ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ 4G ಸೈನ್ಸ್ ರವಿ ಸರ್. ಸ್ನೇಹಿತರೆ, ಮುಂದೆ ಬರುವ KSRP ಎಕ್ಸಾಮ್ಗೆ, FDA ಎಕ್ಸಾಮ್ಗೆ, SDA ಎಕ್ಸಾಮ್ಗೆ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಘಟನೆಗಳು ಈ ಒಂದು ವಿಚಾರದ ಮೇಲೆ ಬರಬಹುದಾದಂತಹ ಹಾಗೂ ವಿಜ್ಞಾನ ತಂತ್ರಜ್ಞಾನ ಹಾಗೂ ಪರಿಸರ ವಿಜ್ಞಾನದ ಮೇಲೆ ಬರಬಹುದಾದಂತಹ ಬಹುಮುಖ್ಯ ಪಾಯಿಂಟ್ಸ್ಗಳನ್ನು, ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ವಿವರಣೆಯೊಂದಿಗೆ ಈ ಒಂದು ಪುಸ್ತಕದಲ್ಲಿ ಅಂದರೆ 4G ಟುಡೇ ಪುಸ್ತಕದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ನೇಹಿತರೆ, ಕೆಲವೊಂದು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ, ನೀವೇ ನೋಡ್ತಾ ಹೋಗಿ. ಮೊದಲಿಗೆ ಮಾನವ ನಿರ್ಮಿತ ಮೊದಲ ಪ್ಲಾಸ್ಟಿಕ್. ಆನ್ಸರ್ ಸೆಲ್ಯುಲಾಯ್ಡ್. ಮಾನವ ನಿರ್ಮಿತ ಮೊದಲ ಪ್ಲಾಸ್ಟಿಕ್ ಯಾವುದು? ಸೆಲ್ಯುಲಾಯ್ಡ್. ಓಕೆ, ಈ ಪ್ರಶ್ನೆ ಪದೇ ಪದೇ ಬರುತ್ತೆ, ರಿಪೀಟು ಸಹ ಆಲ್ರೆಡಿ ಬಂದಿದೆ, ಮುಂದಿನ ಸಹ ಬರ್ಬೋದು. ಹಾಗೆಯೇ ಇಲ್ಲೊಂದು ಮತ್ತೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಸಲ್ಲಿ ನೀವು ಮತ್ತೊಂದು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕಾಗತ್ತೆ. 40 ಮೈಕ್ರಾನ್ಗಳಿಗಿಂತ ಕಡಿಮೆ ಗಾತ್ರದ ಪ್ಲಾಸ್ಟಿಕ್ಕನ್ನು ಸರ್ಕಾರ ಏನು ಮಾಡಿದೆ? ನಿಷೇಧಿಸಿದೆ. ಲೆಸ್ ದೆನ್ 40 ಮೈಕ್ರಾನ್, 40 ಮೈಕ್ರಾನ್ಗಿಂತ ಕಡಿಮೆ ಗಾತ್ರದ ಪ್ಲಾಸ್ಟಿಕ್ಕನ್ನು ಸರ್ಕಾರ ಏನು ಮಾಡಿದೆ? ನಿಷೇಧ ಮಾಡಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ನೀರಿನ ಗಡಸುತನಕ್ಕೆ ಕಾರಣವಾದ ಧಾತುಗಳು. ಆನ್ಸರ್ ಆಪ್ಷನ್ ಎ ಕ್ಯಾಲ್ಶಿಯಂ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಮೆಗ್ನೀಷಿಯಂ, ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ. ಆನ್ಸರ್ ಈ ಮೇಲಿನ ಎಲ್ಲವೂ ಆಗುತ್ತೆ. ಸ್ನೇಹಿತರೆ, ಕಾಮನ್ನಾಗಿ ನೀವು ಓದಿರ್ತೀರಿ, ನೀರಿನ ಗಡಸುತನಕ್ಕೆ ಕಾರಣವಾದ ಧಾತುಗಳು ಅಂದಾಗ ಕೇವಲ 2 ಪಾಯಿಂಟ್ ಓದ್ಕೊಂಡಿದ್ದೀರಿ. ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ, ಜೊತೆಗೆ ಕಬ್ಬಿಣವೂ ಸಹ ನೀರಿನ ಗಡಸುತನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಇವೆಲ್ಲ ಇಂತಹ ಹೊಸ ಪ್ರಶ್ನೆಗಳು, ಹೊಸ ಪಾಯಿಂಟ್ಗಳು ಈಗ ಬಂದಿರುವ NCERT ಬುಕ್ಕಲ್ಲಿ ಮೆನ್ಷನ್ ಆಗಿದೆ. ಆದ್ದರಿಂದ ನೋಡಿ, ಮುಂದೆ ಬರುವ ಎಕ್ಸಾಮ್ಗಳಿಗೆ ಈ ಥರ ಪ್ರಶ್ನೆಗಳು ಬರ್ತವೆ. ನೀರಿನ ಗಡಸುತನಕ್ಕೆ ಕಾರಣವಾದ ಧಾತುಗಳು ಆಪ್ಷನ್ ಎ ಕ್ಯಾಲ್ಶಿಯಂ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಮೆಗ್ನೀಷಿಯಂ, ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಓಕೆನಾ? ಹಾಗೆಯೇ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಅಂತ ಕೇಳಿಬಿಟ್ರೆ ಮೆಗ್ನೀಷಿಯಂ ಬೈಕಾರ್ಬೊನೇಟ್, ಕ್ಯಾಲ್ಶಿಯಂ ಬೈಕಾರ್ಬೊನೇಟ್, ಕ್ಯಾಲ್ಶಿಯಂ ಸಲ್ಫೇಟ್, ಕ್ಯಾಲ್ಶಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಸಲ್ಫೇಟ್, ಮೆಗ್ನೀಷಿಯಂ ಕ್ಲೋರೈಡ್. ಓಕೆ, ಇಲ್ಲಿ ಮೆಗ್ನೀಷಿಯಂ ಬೈಕಾರ್ಬೊನೇಟು, ಕ್ಯಾಲ್ಶಿಯಂ ಬೈಕಾರ್ಬೊನೇಟು ತಾತ್ಕಾಲಿಕ ಮೀನ್ಸ್ ಟೆಂಪ್ರರಿ, ತಾತ್ಕಾಲಿಕ ಗಡಸುತನವನ್ನು ಉಂಟು ಮಾಡ್ತವೆ. ಕ್ಯಾಲ್ಶಿಯಂ ಸಲ್ಫೇಟು, ಕ್ಯಾಲ್ಶಿಯಂ ಕ್ಲೋರೈಡು, ಮೆಗ್ನೀಷಿಯಂ ಸಲ್ಫೇಟು, ಮೆಗ್ನೀಷಿಯಂ ಕ್ಲೋರೈಡು ಶಾಶ್ವತ ಗಡಸುತನವನ್ನು ಉಂಟು ಮಾಡ್ತವೆ. ನೆಕ್ಸ್ಟ್ ಪಾಯಿಂಟ್, ಯಾವ ಪರ್ವತಾರೋಹಿಯನ್ನು ಹಿಮಚಿರತೆ ಎಂದು ಕರೆಯುತ್ತಾರೆ? ಆನ್ಸರ್ ರೀಟಾಹಂಗ್ ಶೆರ್ಪಾ. ಯಾವ ಪರ್ವತಾರೋಹಿಯನ್ನು ಹಿಮಚಿರತೆ ಎಂದು ಕರೆಯುತ್ತಾರೆ? ಆನ್ಸರ್ ರೀಟಾಹಂಗ್ ಶೆರ್ಪಾ. ನೆಕ್ಸ್ಟ್, ಇತ್ತೀಚೆಗೆ ಗ್ಲೋಬಲ್ ಆರ್ಕಿಟೆಕ್ಚರ್ ಆ್ಯಂಡ್ ಡಿಸೈನ್ ಅವಾರ್ಡ್ ಪಡೆದ ಕೃಷಿ ಭವನ ಯಾವ ರಾಜ್ಯದಲ್ಲಿದೆ? ಆನ್ಸರ್ ಒಡಿಸ್ಸಾ. ಓಕೆ, ನೆಕ್ಸ್ಟು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು? ಜೇನು ಕುರುಬರು. ನೆಕ್ಸ್ಟ್, ಈಗಳ ಪಾಯಿಂಟ್ ವೆರಿ 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 ಇಂಪಾರ್ಟೆಂಟ್, ಹೊಂದಿಸಿ ಬರೆಯಿರಿ. ಅಲ್ಲ, ಆಲ್ರೆಡಿ ಹೊಂದಿಸಿ ಬರೆದಿದೆ, ನೇರವಾಗಿ ಉತ್ತರ ಇದೆ, ಹಾಗೆ ಓದ್ಕೊಳ್ಳಿ. ಕಾಮಸಂದ್ರ ವನ್ಯಧಾಮ ಇರುವುದು ಯಾವ ಜಿಲ್ಲೆಯಲ್ಲಿ? ಕೋಲಾರ ಜಿಲ್ಲೆಯಲ್ಲಿ. ಕಾವೇರಿ ವನ್ಯಧಾಮ ಇರುವುದು ಚಾಮರಾಜನಗರ ಜಿಲ್ಲೆಯಲ್ಲಿ. ಅತ್ತಿವೇರಿ ಪಕ್ಷಿಧಾಮ ಇರುವುದು ಸಿರ್ಸಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅರಬಿತಿಟ್ಟು ಪಕ್ಷಿಧಾಮ ಇರುವುದೆಲ್ಲಿ? ಯಾವ ಜಿಲ್ಲೆಯಲ್ಲಿ? ಮೈಸೂರು ಜಿಲ್ಲೆಯಲ್ಲಿ. ನೆಕ್ಸ್ಟು, ಇತ್ತೀಚೆಗೆ ಯಾವ ಕಳೆಗಳ ನಿರ್ಮೂಲನೆಗಾಗಿ ಹೊಸ ಕಾರ್ಯಕ್ರಮ ಜಾರಿಗೆ ತಂದಿದೆ? ಆನ್ಸರ್ ಲಂಟಾನ ಮತ್ತು ಯುಪಟೋರಿಯಂ. ಓಕೆ, ನೆಕ್ಸ್ಟ್ ಪಾಯಿಂಟ್, ಭಾರತದ ಮೊಟ್ಟ ಮೊದಲ ಮಾನವ ಅಭಿವೃದ್ಧಿ ಪ್ರಶಸ್ತಿ ಮಾನವ ವಿಕಾಸ್ ಪಡೆದ ಕರ್ನಾಟಕದ ಜಿಲ್ಲೆ ಯಾವುದು? ಆನ್ಸರು
ಉಡುಪಿ. ನೋಡಿ ಇಲ್ಲಿ ಇರ್ತಕ್ಕಂತಹ ಒಂದು 10 ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ. ಈ ಒಂದು 10 ಪಾಯಿಂಟ್ಸ್ ಒಳಗಡೆ ಮುಂದಿನ ಎಕ್ಸಾಮ್ಗಳಲ್ಲಿ ಒಂದು ಬಂದೇ ಬರುತ್ತೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ, ಆನ್ಸರ್ 142ನೇ ಸ್ಥಾನ. ಹಾಗಾದರೆ ಫಸ್ಟ್ ಯಾವುದು? ಫಸ್ಟು ನಾರ್ವೆ. ಇಂಡಿಯಾ 142ನೇ ಸ್ಥಾನದಲ್ಲಿದ್ದರೆ ಫಸ್ಟ್ ಪ್ಲೇಸಲ್ಲಿ ಯಾವುದಿದೆ? ನಾರ್ವೆ ಇದೆ. ನೆಕ್ಸ್ಟು ಹೆರಿಟೇಜ್ ಮತ್ತು ವಾಲ್ ಸ್ಟ್ರೀಟ್ ಜರ್ನಲ್ ಪ್ರಕಟಿಸಿದ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ 120ನೇ ಸ್ಥಾನ. ಇಂಡಿಯಾ 120ನೇ ಸ್ಥಾನದಲ್ಲಿದೆ. ಹಾಗಾದರೆ ಫಸ್ಟ್ ಯಾವುದು ಸರ್ ಅಂದರೆ ಸಿಂಗಾಪುರ. ನೆಕ್ಸ್ಟು ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ದಿನದ ಥೀಮ್. ಅದಕ್ಕಿಂತ ಮುಂಚೆ ಯಾವ ಡೇ ಸೆಲೆಬ್ರೇಟ್ ಮಾಡ್ತೀವಿ? ಇದನ್ನು ನಾವು ಏಪ್ರಿಲ್ 26. ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ದಿನ ಏಪ್ರಿಲ್ 26. ಈ ಒಂದು ದಿನದ ಥೀಮ್ 2020 ಪ್ರಕಾರ ಯಾವುದು? ಇನೋವೇಟ್ ಫಾರ್ ಗ್ರೀನ್ ಫ್ಯೂಚರ್. ಇನೋವೇಟ್ ಫಾರ್ ಎ ಗ್ರೀನ್ ಫ್ಯೂಚರ್. ನೆಕ್ಸ್ಟ್ ಜಾಗತಿಕ ಬೌದ್ಧಿಕ ಆಸ್ತಿ ಹಕ್ಕು ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ 40ನೇ ಸ್ಥಾನ. ಆಯಿತಾ? ಇಂಡಿಯಾ 40ನೇ ಸ್ಥಾನದಲ್ಲಿದೆ. ಹಾಗಾದರೆ ಫಸ್ಟ್ ಯಾವುದು? USA. ಓಕೆ, ಇಂಡಿಯಾ ಸಂಬಂಧಪಟ್ಟಂಗೆ ಓದ್ಕೊಳ್ಳಿ. ಫಸ್ಟ್ ಯಾವುದಂದ್ರೂ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು ಅಂತಾರಾಷ್ಟ್ರೀಯ ಅರಣ್ಯ ದಿನದ ಥೀಮ್ ಏನು? ಫಾರೆಸ್ಟ್ ಆ್ಯಂಡ್ ಬಯೋಡೈವರ್ಸಿಟಿ. ಥೀಮ್ ಬಂದು ಫಾರೆಸ್ಟ್ ಆ್ಯಂಡ್ ಬಯೋಡೈವರ್ಸಿಟಿ ಆಗುತ್ತೆ. ಯಾವ ಡೇ ಆಚರಣೆ ಮಾಡ್ತೀವಿ? ಮಾರ್ಚ್ 21. ವಿಶ್ವ ಜಲ ದಿನದ ಥೀಮ್. ವಿಶ್ವ ಜಲ ದಿನ ಯಾವತ್ತು? ಮಾರ್ಚ್ 22. ಈ ಒಂದು ದಿನದ ಥೀಮ್ ಯಾವುದು? ದೇಹವಾಕ್ಯ ಯಾವುದು? ವಾಟರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ವಾಟರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ವಿಶ್ವ ಹವಾಮಾನ ದಿನ ಥೀಮ್. ವಿಶ್ವ ಹವಾಮಾನ ದಿನದ ಥೀಮ್ ಯಾವ ಡೇ ಸೆಲೆಬ್ರೇಟ್ ಮಾಡ್ತೀವಿ? ಮಾರ್ಚ್ 23. ಈ ಒಂದು ದಿನದ ಥೀಮ್ ಏನು? ಕ್ಲೈಮೇಟ್ ಆ್ಯಂಡ್ ವಾಟರ್. ಕ್ಲೈಮೇಟ್ ಆ್ಯಂಡ್ ವಾಟರ್. ನೆಕ್ಸ್ಟ್ ವಿಶ್ವ ಭೂ ದಿನದ ಥೀಮ್. ವಿಶ್ವ ಭೂ ದಿನ ಯಾವತ್ತು? ಏಪ್ರಿಲ್ 22. ಈ ಒಂದು ದಿನದ ಥೀಮ್ ಯಾವುದು? ಕ್ಲೈಮೇಟ್ ಆ್ಯಕ್ಷನ್. ಕ್ಲೈಮೇಟ್ ಆ್ಯಕ್ಷನ್. ನೆಕ್ಸ್ಟ್ ವುಮೆನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅವಾರ್ಡ್ ಕೊಡುವವರು ಯಾರು? ನೀತಿ ಆಯೋಗ. ಈ ಒಂದು ಅವಾರ್ಡನ್ನು ನೀಡ್ತಕ್ಕಂಥ ಸಂಸ್ಥೆ ಯಾವುದು? ನೀತಿ ಆಯೋಗ. ನೆಕ್ಸ್ಟು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಯಾವ ಡೇ ಸೆಲೆಬ್ರೇಟ್ ಮಾಡ್ತೀವಿ? ಮಾರ್ಚ್ 8ನೇ ತಾರೀಕು. ಈ ಒಂದು ದಿನದ ಥೀಮ್ ಏನು? ಐ ಆಮ್ ಜನರೇಷನ್ ಈಕ್ವಾಲಿಟಿ ರಿಯಲೈಸಿಂಗ್ ವುಮೆನ್ಸ್ ರೈಟ್ಸ್. ಓಕೆ, ಐ ಆಮ್ ಜನರೇಷನ್ ಈಕ್ವಾಲಿಟಿ ರಿಯಲೈಸಿಂಗ್ ವುಮೆನ್ಸ್ ರೈಟ್ಸ್. ನೆಕ್ಸ್ಟು ವಿಶ್ವ ವನ್ಯಜೀವಿ ದಿನದ ಥೀಮ್ ಯಾವ ಡೇ ಸೆಲೆಬ್ರೇಟ್ ಮಾಡ್ತೀವಿ? ವಿಶ್ವ ವನ್ಯಜೀವಿ ದಿನವನ್ನು ಮಾರ್ಚ್ 3ನೇ ತಾರೀಕು. ಈ ಒಂದು ದಿನದ ಥೀಮ್ ಏನು? ಸಸ್ಟೈನಿಂಗ್ ಆಲ್ ಲೈಫ್ ಆನ್ ಅರ್ತ್. ಸಸ್ಟೈನಿಂಗ್ ಆಲ್ ಲೈಫ್ ಆನ್ ಅರ್ತ್. ವಿಶ್ವ ಗುಬ್ಬಚ್ಚಿ ದಿನ. ವಿಶ್ವ ಗುಬ್ಬಚ್ಚಿ ದಿನದ ಥೀಮ್ ಮಾರ್ಚ್ 20. ಓಕೆ, ಮಾರ್ಚ್ 20 ನಾವು ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಣೆ ಮಾಡ್ತೀವಿ. ಈ ಒಂದು ದಿನದ ಥೀಮ್ ಏನು? ಐ ಲವ್ ಸ್ಪ್ಯಾರೋಸ್. ಐ ಲವ್ ಸ್ಪ್ಯಾರೋಸ್. 2020 ಏಪ್ರಿಲ್ 23 ಪುಸ್ತಕ ದಿನದ ಥೀಮ್. 2020 ಏಪ್ರಿಲ್ 23 ಪುಸ್ತಕ ದಿನದ ಥೀಮ್ ಏನು? ಶೇರ್ ಎ ಮಿಲಿಯನ್ ಸ್ಟೋರೀಸ್. ಶೇರ್ ಎ ಮಿಲಿಯನ್ ಸ್ಟೋರೀಸ್. ಮಾರ್ಚ್ 28 ಅರ್ತ್ ಅವರ್ ಥೀಮ್. ಮಾರ್ಚ್ 28 ಅರ್ತ್ ಅವರ್ ಥೀಮ್ ಏನು? ರೈಸ್ ಯುವರ್ ವಾಯ್ಸ್ ಫಾರ್ ನೇಚರ್. ರೈಸ್ ಯುವರ್ ವಾಯ್ಸ್ ಫಾರ್ ನೇಚರ್. ಓಕೆ, ಹಾಗೆಯೇ ಸರ್ಕಾರದ ಯೋಜನೆಗಳ ಮೌಲ್ಯಮಾಪನ ನೀತಿ ರೂಪಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಸರ್ಕಾರದ ಯೋಜನೆಗಳ ಮೌಲ್ಯಮಾಪನ ನೀತಿ ರೂಪಿಸಿದ ದೇಶದ ಮೊದಲ ರಾಜ್ಯ ಯಾವುದು? ನಮ್ಮ ಕರ್ನಾಟಕ. ಓಕೆ, ಯಾವಾಗ? 2000ರಲ್ಲಿ. 2011 ಜನಗಣತಿ ಪ್ರಕಾರ ಶೇಕಡಾವಾರು ಮಹಿಳೆಯರು ಹೆಚ್ಚಿರುವ ಜಿಲ್ಲೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿದೆ? ಯಾವ ಜಿಲ್ಲೆ? ಆನ್ಸರ್ ಬೆಂಗಳೂರು ನಗರ. ಬೆಂಗಳೂರು ನಗರ. ಹೈಯೆಸ್ಟ್ ಅಂದಾಗ ಬೆಂಗಳೂರು ನಗರ. ಲೀಸ್ಟ್ ಅಂದಾಗ ಯಾವುದು? ಕೊಡಗು.
ಅತಿ ಹೆಚ್ಚು ಬೆಂಗಳೂರು ನಗರ, ಕಡಿಮೆ ಅಂದರೆ ಕೊಡಗುನ ಆಪ್ಷನ್ಗೆ ಹೋಗಬೇಕಾಗತ್ತೆ. ನೆಕ್ಸ್ಟು 2011 ಜನಗಣತಿ ಪ್ರಕಾರ ರಾಜ್ಯದಲ್ಲಿನ ಮಹಿಳೆಯರ ಪ್ರಮಾಣ ಎಷ್ಟು? 49.31%, 49.31%. ಓಕೆ, ಇಲ್ಲಿ ಈಗ ನೋಡಿ, ಈಗ 211ನೇ ಪಾಯಿಂಟ್ ಇದೆಯಲ್ಲ, ಈಗ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಮುಂದೆ ಬರುವ ಎಕ್ಸಾಮ್ಗಳಿಗೆ ಇಲ್ಲೊಂದು ಪ್ರಶ್ನೆ ರೈಸ್ ಆಗೇ ಆಗುತ್ತೆ. 2019-2020ರಲ್ಲಿ GI ಟ್ಯಾಗ್ ಪಡೆದ ಉತ್ಪನ್ನಗಳು ಮತ್ತು ಪ್ರದೇಶಗಳು. ಇಲ್ಲೊಂದು ಕ್ವಶನ್ ಕೇಳ್ತಾರೆ. ಮಣಿಪುರ ಯಾವುದೋ? ಚಕಾವೋ ಬ್ಲ್ಯಾಕ್ ರೈಸ್. ಮಣಿಪುರ ಚಕಾವೋ ಬ್ಲ್ಯಾಕ್ ರೈಸ್. ತಮಿಳುನಾಡು ಕೋವಿಲ್ಪಟ್ಟಿ ಕಡಲೆ ಮಿಠಾಯಿ. ಕಾಶ್ಮೀರದ ಕೇಸರಿ. ಉತ್ತರ ಪ್ರದೇಶ ಟೆರಾಕೋಟಾ ಕರಕುಶಲ ವಸ್ತುಗಳು. ಜಾರ್ಖಂಡ್ ಸೌರ್ಯಕ್ಕೆ ಬೋವಾರ ಚಿತ್ರಕಲೆ. ತೆಲಂಗಾಣ ತಲೆಯ ರುಮಾಲು. ರಾಜಸ್ಥಾನ ಬಿಕನೇರಿ ಭುಜಿಯಾ. ಪಶ್ಚಿಮ ಬಂಗಾಳ ಗೋವಿಂದ ಬಾಗ್ ರೈಸ್. ಗೋವಾ ಮೊಹಿರಾ ಬಾಳೆಹಣ್ಣು. ಅರ್ಮಾನ್ ಚಿಲ್ಲೀಸ್. ಸಿಕ್ಕಿಂ ದಲ್ಲೆ ಕುರ್ಸಾನಿ ಮೆಣಸಿನಕಾಯಿ. ಈ ಪಾಯಿಂಟ್ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಸಿಕ್ಕಿಂ ಯಾವುದು? ದಲ್ಲೆ ಕುರ್ಸಾನಿ ಮೆಣಸಿನಕಾಯಿ. ತಿರೂರು ವೀಳ್ಯದೆಲೆ ಯಾವ ರಾಜ್ಯ? ಕೇರಳ. ಕೋಲಾ ಮೆಣಸಿನಕಾಯಿ ಯಾವ ರಾಜ್ಯ? ಗೋವಾ. ಇಡುಮಿಶ್ಮಿ ಜವಳಿ ಅರುಣಾಚಲ ಪ್ರದೇಶ. ಕಾಜಿ ನೇಮು ಅಸ್ಸಾಂ. ಶ್ರೀವಿಲ್ಲಿ ಪುಟ್ಟೂರು ಪಾಲ್ಕೋವಾ ತಮಿಳುನಾಡು. ಈ ಥರ ಈ ಒಂದು ಉತ್ಪನ್ನಗಳು ಮತ್ತು ಪ್ರದೇಶಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲೊಂದು ಪ್ರಶ್ನೆ ಬರೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಈ ಥರ ಇವಾಗ ನಾನು ಏನು ನಿಮ್ಗೆ ಹೇಳಿದ್ನೋ, ಈ ಥರ ಬಹುಮುಖ್ಯವಾದಂಥ ಏನು ಕರೆಂಟ್ ಅಫೇರ್ಸ್ ಮೇಲೆ ಏನು ಗೊತ್ತಿಲ್ಲದ ಕ್ಯಾಂಡಿಡೇಟ್ಗೂ ಸಹ ಈ ಒಂದು ಪುಸ್ತಕ 2 ರಿಂದ 3 ದಿನಗಳಲ್ಲಿ ಇಡೀ ವರ್ಷದ ಕರೆಂಟ್ ಅಫೇರ್ಸ್ ಪರಿಚಯ ಮಾಡುತ್ತೆ. ಅದರಲ್ಲೂ ಮುಂದೆ ಬರಬಹುದಾದಂತಹ ಕರೆಂಟ್ ಅಫೇರ್ಸ್ಗಳನ್ನು ನಿಮಗೆ ನೀಡುತ್ತೆ. ಈ ಥರ 2020 ಮೇಲೆ ಬಹುಮುಖ್ಯ ಮೀನ್ಸ್ ಬರಬಹುದಾದಂತಹ ಕೇಳಬಹುದಾದಂತಹ ಪ್ರಚಲಿತ ಘಟನೆಗಳನ್ನು ನಾನು ನೇರವಾಗಿ ಉತ್ತರದೊಂದಿಗೆ ಮೆನ್ಷನ್ ಮಾಡಿದ್ದೀನಿ. ಅದೇ ಥರ 2019 ಕೇಳಿಬಿಟ್ರೆ 2020 ಬಿಟ್ಟು 2019ಕ್ಕೆ ಏನಾರು ಹೋಗಿಬಿಟ್ರೆ 2019ರಲ್ಲೂ ಸಹ ಪುನರಾವರ್ತನೆಗೊಳ್ಳಬಹುದಾದಂತಹ ಕರೆಂಟ್ ಅಫೇರ್ಸ್ ಸಹ ಈ ಪುಸ್ತಕದಲ್ಲಿ ಮೆನ್ಷನ್ ಇದೆ. ಜೊತೆಗೆ ವಿಜ್ಞಾನ ತಂತ್ರಜ್ಞಾನ ಹಾಗೂ ಪರಿಸರ ವಿಜ್ಞಾನದ ಮೇಲೆ 10 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ ಇದೆ, 4 ಆಪ್ಷನ್ ಇದೆ, ಉತ್ತರ ಇದೆ, ಜೊತೆಗೆ ಆ ಉತ್ತರಕ್ಕೆ ಸಂಬಂಧಿಸಿದಂತೆ ವಿವರಣೆ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಮಾನವನ ದೇಹದ ದೊಡ್ಡ ಅಂಗ. ಆನ್ಸರ್ ಚರ್ಮ. ಅಲ್ಲಿ ಒಂದು ಪ್ರಶ್ನೆ ಆಯಿತು. ಚರ್ಮಕ್ಕೆ ಸಂಬಂಧಿಸಿದ ವಿವರಣೆ ಬರುತ್ತೆ. ಚರ್ಮದ ಬಣ್ಣಕ್ಕೆ ಕಾರಣವಾದ ವರ್ಣಕ. ಆನ್ಸರ್ ಮೆಲನಿನ್. ಮೆಲ್ಸಮ ರೋಗ ನಮ್ಮ ದೇಹದ ಯಾವ ಅಂಗಕ್ಕೆ ಬರುತ್ತದೆ? ಆನ್ಸರ್ ಚರ್ಮ. ಇದರ ಹಾಗೆ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮಾನವನ ದೇಹದ ದೊಡ್ಡ ಗ್ರಂಥಿ ಯಾವುದು? ಆನ್ಸರ್ ಲಿವರ್, ಯಕೃತ್. ಮಾನವನ ದೇಹದ ದೊಡ್ಡ ಗ್ರಂಥಿ ಯಾವುದು? ಲಿವರ್, ಯಕೃತ್. ಯಕೃತ್ ಸಂಬಂಧಪಟ್ಟಂಗೆ ಲಿವರ್ ಸಂಬಂಧಪಟ್ಟಂಗೆ ಅಲ್ಲೇನಾಗುತ್ತೆ, ಎಕ್ಸ್ಟ್ರಾ ಪಾಯಿಂಟ್ಸ್ ಸಿಗ್ತಾ ಹೋಗುತ್ತೆ ಆ ಪ್ರಶ್ನೆ ಕೆಳಗಡೆ. ಫಾರ್ ಎಕ್ಸಾಂಪಲ್, ಮಾನವನ ದೇಹದ ಯಾವ ಅಂಗವನ್ನು ರಾಸಾಯನಿಕ ಕಾರ್ಖಾನೆ ಎಂದು ಕರೆಯುತ್ತಾರೆ? ಆನ್ಸರ್ ಲಿವರ್. ಮಾನವನ ದೇಹದ ಯಾವ ಅಂಗಕ್ಕೆ ಜಾಂಡೀಸ್ ಮತ್ತು ಹೆಪಟೈಟಿಸ್ ರೋಗಗಳು ತಗುಲುತ್ತವೆ? ಆನ್ಸರು ಲಿವರ್. ಮಾನವನ ದೇಹದ ಯಾವ ಅಂಗವು ಕತ್ತರಿಸಿದರೆ ಪುನಃ ಬೆಳೆಯುತ್ತದೆ? ಆನ್ಸರ್ ಲಿವರ್. ಈ ಥರ ಲಿವರ್ ಸಂಬಂಧಪಟ್ಟಂಗೆ ಮಾನವನ ದೇಹದ ಯಾವ ಅಂಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ
ಅತಿ ಹೆಚ್ಚಿನ ಸಂಖ್ಯೆ ಮೈಟೋಕಾಂಡ್ರಿಯಗಳಿವೆ? ಆನ್ಸರು ಲಿವರ್. ಈ ಥರ ಲಿವರ್ ಸಂಬಂಧಪಟ್ಟಂಗೆ ಮಾನವನ ದೇಹದ ಯಾವ ಅಂಗದಿಂದ ಬೈಲುರುಬಿನ್ ದ್ರವ ಉತ್ಪತ್ತಿಯಾಗುತ್ತದೆ? ಆನ್ಸರು ಲಿವರ್. ಈ ಥರ ನೀವು ಒಂದು ಪ್ರಶ್ನೆ ಓದಿದಾಗ ಒಂದು ಪ್ರಶ್ನೆಗೆ ರೆಡಿ ಆಗೋದಿಲ್ಲ, ಆ ಪ್ರಶ್ನೆಗೆ ಸಂಬಂಧಿಸಿದ ಮತ್ತೆ 5 ಪ್ರಶ್ನೆಗಳಿಗೆ 5ರಿಂದ 6 ಪ್ರಶ್ನೆಗಳಿಗೆ ನೀವು ರೆಡಿಯಾಗಿರ್ತೀರಿ. ಈ ಥರ ವಿಜ್ಞಾನ ತಂತ್ರಜ್ಞಾನ ಹಾಗೂ ಪರಿಸರ ವಿಜ್ಞಾನದ ಮೇಲೆ 10 ಪೇಪರ್ಸ್ ಇದ್ದಾವೆ. ಒಂದೊಂದು ಪೇಪರಲ್ಲಿ 100 ಪ್ರಶ್ನೆಗಳಿದ್ದಾವೆ. ಪ್ರತಿ ಪ್ರಶ್ನೆಗೂ ವಿವರಣೆ ಇದೆ, ಆಯಿತಾ. ಜೊತೆಗೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಈ ಪುಸ್ತಕ ಬಂದು ಆಲ್ರೆಡಿ 1 ವೀಕ್ ಮೇಲಾಯಿತು. ಸಾಕಷ್ಟು ಅಭ್ಯರ್ಥಿಗಳು ಇದನ್ನು ತಗೊಂಡು ಓದಿ ಅವರ ಒಂದು ಒಪಿನಿಯನನ್ನು ನನಗೆ ಮೆಸೇಜ್ ಮಾಡಿದ್ದಾರೆ, ಪುಸ್ತಕ ಯಾವ ಥರ ಇದೆ ಅಂತೇಳಿ. ಸಾಕಷ್ಟು ಅಭ್ಯರ್ಥಿಗಳು ಪುಸ್ತಕ ತುಂಬ ಚೆನ್ನಾಗಿ ಬರೆದಿದ್ದೀರಿ, ಕಡಿಮೆ ಸಮಯದಲ್ಲಿ ಹೆಚ್ಚು ವಿಚಾರವನ್ನು ಈ ಪುಸ್ತಕ ಕೊಡುತ್ತೆ, ತುಂಬ ಚೆನ್ನಾಗಿದೆ ಪುಸ್ತಕ, ಎಕ್ಸಲೆಂಟು, ಸೂಪರ್ ಅಂತೇಳಿ ಸಾಕಷ್ಟು ಜನ ಕಾಮೆಂಟ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ.